15 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಬೀದರ್ ಜಿಲ್ಲಾ ನೂತನ ಸಂಕೀರ್ಣಕ್ಕೆ ಕೊನೆಗೂ ಮುಹೂರ್ತ ಕೂಡಿಯೇ ಬಂತು. ಹೌದು, ಬೀದರ್ ನಗರದಲ್ಲಿ ನೂತನ ಜಿಲ್ಲಾ ಸಂಕೀರ್ಣವೊಂದನ್ನು ಕಟ್ಟಬೇಕು ಎಂದು ಬಹು ಜನರ ಬೇಡಿಕೆಯೂ ಆಗಿತ್ತು. ಆದರೆ ಚುನಾಯಿತ ಜನಪ್ರತಿನಿಧಿಗಳ ರಾಜಕೀಯ ಸ್ವಪ್ರತಿಷ್ಠೆಯಿಂದಾಗಿ ಗುರುತರ ಜಾಗ ಫಿಕ್ಸ್ ಆಗದೆ ಅದು ನೆನೆಗುದ್ದಿಗೆ ಬಿದ್ದಿತ್ತು. ಈಗ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಈಶ್ವರ್ ಖಂಡ್ರೆ ಅವರು ಜನರ ಕನಸನ್ನು ಕೊನೆಗೂ ಸಾಕಾರಗೊಳಿಸಿದ್ದಾರೆ. ಶನಿವಾರ ಆಗಸ್ಟ್ 16ರಂದು ಬೀದರ್ ಜಿಲ್ಲಾ ನೂತನ ಜಿಲ್ಲಾ ಸಂಕೀರ್ಣಕ್ಕೆ ಗುದ್ದಲಿ ಪೂಜೆ ಸಲ್ಲಿಸುವ ಮೂಲಕ ಹೊಸ ಕಟ್ಟಡಕ್ಕೆ ಚಾಲನೆ ನೀಡಿದರು. ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಸ್ಥಳದಲ್ಲಿಯೇ ನೂತನ ಜಿಲ್ಲಾ ಸಂಕೀರ್ಣ ನಿರ್ಮಾಣ ಮಾಡುವುದರಿಂದ ಜನರಿಗೆ ಅನುಕೂಲವಾಗಲಿದೆ. ಆ ಒಂದು ಹಿತದೃಷ್ಟಿ ಗಮನದಲ್ಲಿಟ್ಟುಕೊಂಡು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಸ್ಥಳದಲ್ಲಿಯೇ ನೂತನ ಜಿಲ್ಲಾ ಸಂಕೀರ್ಣ ನಿರ್ಮಾಣ ಮಾಡಲಾಗುತ್ತದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಸಚಿವ ರಹೀಂ ಖಾನ್, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸೆಕ್ಯೂರಿಟಿ ಏನೋ ಮಾಡಿದೆ ಇನ್ ಕೇಸ್ ಇಟ್ ಇಸ್ ರಿಕ್ವೈರ್ಡ್ ಟೆಸ್ಟಿಂಗ್ ಆಗಲಿ ಮತ್ತೊಂದಾಗಲಿ. ಓಕೆ, ಇಲ್ಲೆಲ್ಲ ಸ್ವಲ್ಪ ಯಾರು ಅಂಗವಿಕಲರು ಬಂದರೆ ಕ್ಯಾಂಪು ಎಲ್ಲ ಮಾಡಿದ್ರು. ಬೀದರ್ನಲ್ಲಿ ಒಂದು ಸುಂದರವಾದಂಥ ಭವ್ಯವಾದಂಥ ಜಿಲ್ಲಾಡಳಿತ ಸಂಕೀರ್ಣ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಜಿಲ್ಲೆಯ ಜನತೆಯ ಒಂದು ಸದಾಶಯವಾಗಿದೆ. 15 ವರ್ಷದಿಂದ ಸತತವಾಗಿ ಪ್ರಯತ್ನ ನಡೀತಾ ಇತ್ತು. ಹಿಂದೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಘೋಷಣೆ ಆಯಿತು, ಆಡಳಿತಾತ್ಮಕ ಅನುಮೋದನೆ ಆದರೂ ಕಾಮಗಾರಿ ಪ್ರಾರಂಭ ಆಗಲಿಲ್ಲ. ಸತತವಾಗಿ ಮತ್ತೆ 2 ಸರ್ಕಾರಗಳು ಬಂದು ಆದರೂ ಮಾಡಲಿಕ್ಕೆ ಆಗಿರಲಿಲ್ಲ. 17-18ರಲ್ಲಿ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ. ಅವಾಗ ಅಂದರೆ ಸುಮಾರು 7 ವರ್ಷ ಕೆಳಗಡೆ, ಆ 7 ವರ್ಷ ಕೆಳಗಡೆನೂ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಇದೇ ಜಿಲ್ಲಾಡಳಿತ ಸಂಕೀರ್ಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಇದು ಬಹಳ ಇಕ್ಕಟ್ಟಾಗ್ತದೆ ಈ ನಿವೇಶನ ಅಂತ ನಾವು ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಒಂದು ನಾನು ಹೇಳಿದ್ದೆ. ಅವತ್ತು ಅನುರಾಗ್ ತಿವಾರಿ ಜಿಲ್ಲಾಧಿಕಾರಿ ಇದ್ರು, ಹೋಗಿ ಐಡೆಂಟಿಫೈನು ಮಾಡಿದ್ವಿ. ಅದು ಅರಣ್ಯ ಇಲಾಖೆ ಜಮೀನಿತ್ತು, ಅರಣ್ಯ ಇಲಾಖೆ ಪ್ರಸ್ತಾವನೆಯನ್ನು ಕಳಿಸಿದ್ದಿತ್ತು. ಅಷ್ಟರಲ್ಲಿ ಕೆಲವರೆಲ್ಲ ಸ್ಥಳೀಯರು ಬಡವರಿಗೆ ಇವತ್ತು ಅಷ್ಟು ದೂರದಲ್ಲಿ 3-4 ಕಿಲೋಮೀಟರ್ ದೂರ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ, ಎಲ್ಲಿ ಈಗ ಜಿಲ್ಲಾಡಳಿತ ಸಂಕೀರ್ಣ ಇದೆ, ಜಿಲ್ಲಾಧಿಕಾರಿಯವರ ಕಚೇರಿ ಅಲ್ಲೇ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಸಿದ್ರು. ಆ ಮನವಿ ಮೇರೆಗೆ ಸ್ಥಗಿತಗೊಂಡಿತ್ತು. ಆಮೇಲೆ ಸರ್ಕಾರ ಬದಲಾವಣೆ ಆಯಿತು. ಅವಾಗಲೂ 5 ವರ್ಷ ಏನೂ ಆಗಲಿಲ್ಲ. ಮತ್ತೆ ಈಗ ನಮ್ಮ ಸರ್ಕಾರ ಬಂದಿದೆ. ಬಂದ ಮೇಲೆ ಪ್ರಥಮ ಆದ್ಯತೆಯಲ್ಲಿ ನಾನು, ರಹೀಂ ಖಾನ್ ಅವರು ಎಲ್ಲ ಶಾಸಕರ ಒಂದು ಸಲಹೆಯನ್ನು ಪಡೆದುಕೊಂಡು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಸುಂದರವಾದಂಥ ಭವ್ಯವಾದಂಥ ಒಂದು ಜಿಲ್ಲಾಡಳಿತ ಸಂಕೀರ್ಣ ಬೀದರ್ನ ಹೃದಯ ಭಾಗದಲ್ಲಿ ಎಲ್ಲಿತ್ತು ಅಲ್ಲೇ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಈ ತೀರ್ಮಾನ ಮಾಡಿದ ಪ್ರಕಾರ ಇವತ್ತೇನು ಮೊನ್ನೆ ಸೆಪ್ಟೆಂಬರ್ 17ನೇ ತಾರೀಕಿಗೆ ಕಲಬುರಗಿಯಲ್ಲಿ ಒಂದು ಸಚಿವ ಸಂಪುಟದ ಸಭೆ ಆಯಿತು. ಆ ಸಭೆಯಲ್ಲಿ ನಾನು ಕಾರ್ಯಸೂಚಿಯಲ್ಲಿ
ಈ ಒಂದು ಪ್ರಸ್ತಾವನೆಯನ್ನು ಇಡ್ಲಿಕ್ಕೆ ಹೇಳಿದ್ದೆ. ಅನುಮೋದನೆ ಕೊಟ್ಟಿದ್ದ ಮೇಲೆ ಮತ್ತೆ ಸ್ವಲ್ಪ ಬದಲಾವಣೆಯಾಗಿ ಜಂಟಿಯಾಗಿ ಕಂದಾಯ ಇಲಾಖೆಯಿಂದಲೇ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು 50 ಕೋಟಿ ವೆಚ್ಚದಲ್ಲಿ. ಆದರೆ ಮತ್ತೆ ಸ್ವಲ್ಪ ಬದಲಾವಣೆಯಾಗಿ 1/3 3 ಭಾಗ ಏನಿದೆ ಅದು ಕಲ್ಯಾಣ ಕರ್ನಾಟಕ ಇಲ್ಲ ಕಂದಾಯ ಇಲಾಖೆ ಮತ್ತು 2/3 ಹಣ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸೇರಿಸಿಕೊಂಡು ಜಂಟಿಯಾಗಿ ಇವತ್ತು 48 ಕೋಟಿ ರೂಪಾಯಿ ಅನುಮೋದನೆ ಇದೆ. GST ಬಿಟ್ಟು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು 5 ಅಂತಸ್ತಿನ ಸುಂದರವಾದಂತಹ ಭವ್ಯವಾದಂತಹ ಒಂದು ವಿನ್ಯಾಸವನ್ನು ಮಾಡಿ ಅದಕ್ಕೆ ಟೆಂಡರ್ ಮಾಡಿದ್ದೇವೆ. ಟೆಂಡರ್ ಮಾಡಿ ಜಾವೇದ್ ಗುತ್ತಿದಾರ್ಗೆ ಈ ಟೆಂಡರ್ ಸಿಕ್ಕಿದೆ. ಅವರಿಗೆ ಕಾರ್ಯಾದೇಶ ಕೊಟ್ಟಿದ್ದೇವೆ. 18 ತಿಂಗಳಲ್ಲಿ ಈ ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿ ಮುಗಿಸಬೇಕು ಅನ್ನುವಂಥ ಒಂದು ಗಡುವನ್ನು ಕೊಟ್ಟಿದ್ದೇವೆ. ಈಗ ಗುಣಮಟ್ಟದಲ್ಲಿ ಉತ್ಕೃಷ್ಟವಾದಂತಹ ಗುಣಮಟ್ಟ ಇರಬೇಕು ಅಂತ ಬಹಳ ಸೂಚನೆಯನ್ನು ಕೊಟ್ಟಿದ್ದೇವೆ. ಸತತವಾಗಿ ಫಾಲೋಅಪ್ ಮಾಡಿ ಸುಮಾರು ವರ್ಷದಿಂದ ನೆನಪಿಗೆ ಬಿದ್ದಂತ ಈ ಒಂದು ಕಾಮಗಾರಿಯ ಒಂದು ಶಂಕುಸ್ಥಾಪನೆ ಸನ್ಮಾನ್ಯ ಮುಖ್ಯಮಂತ್ರಿಯವರು 14 ಏಪ್ರಿಲ್ 2025ಕ್ಕೆ 1,225 ಕೋಟಿ ರೂಪಾಯಿಯ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗೆ ಮಾಡಿ ಹೋಗಿದ್ದಾರೆ. ಇವತ್ತು ಬರೀ ನಾವು ಸಾಂಕೇತಿಕವಾಗಿ ಭೂಮಿ ಪೂಜೆ ಅಂದರೆ ಕಾಮಗಾರಿ ಪ್ರಾರಂಭ ಮಾಡುವಂತ ಇದಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬರಬಾರದು, ಯಾವುದೇ ರೀತಿಯ ಅಡೆತಡೆಗಳು ಬರಬಾರದು, ಬಹಳ ಸುಲಲಿತವಾಗಿ ಈ ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿ ನಡೀಲಿ ಅಂತೇಳಿ ಹೇಳಿ ಈ ಜನ್ಮಾಷ್ಟಮಿ ದಿವಸ ನಾನು ರಹೀಂ ಖಾನ್ ಕೂಡಿ ಪೂಜೆ ಇಟ್ಕೊಡಿ ಅಂತೇಳಿ ಹೇಳಿ ಭೂಮಿ ಪೂಜೆ ಇವತ್ತು ಮಾಡ್ತಾ ಇದ್ದಾವೆ. ಈ 5 ಅಂತಸ್ತಿನ ಕಟ್ಟಡ ಇದು ಪ್ರಜಾಸೌಧ, ಪ್ರಜೆಗಳ ಒಂದು ಸೌಧ. ವಿಧಾನಸೌಧ ಯಾವ ರೀತಿಯಲ್ಲಿ ಇವತ್ತು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ, ಅದೇ ರೀತಿಯಲ್ಲಿ ಇಲ್ಲಿ ಕಾಯಕವೇ ಕೆಲಸ ಅನ್ನುವಂಥ ರೀತಿಯಲ್ಲಿ ನೊಂದ ಬೆಂದ ಜನ ಏನು ಬರ್ತಾರೆ ಅವರಿಗೆ ಸವಲತ್ತು ಕೊಡುವಂಥದ್ದು. ಇದೊಂದು ಆಡಳಿತ ಕೇಂದ್ರ, ಶಕ್ತಿ ಕೇಂದ್ರ ಅಂತ ಹೇಳ್ಬೋದು. ಸರ್ಕಾರದ ಜಿಲ್ಲಾಡಳಿತ ಕೇಂದ್ರ ಅಂತ ಹೇಳಿದ್ರೆ ಅತ್ಯಂತ ಮಹತ್ವದಾದಂಥ ಒಂದು ಕೇಂದ್ರ. 5 ಅಂತಸ್ತಲ್ಲಿ 8 ಕಚೇರಿಗಳು ಬರ್ತಾ ಇದೆ. ಇಲ್ಲಿ DC ಕಚೇರಿ ಜೊತೆಲಿ AC ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿ, SLO ಕಚೇರಿ, ಈಗ ಒಂದು 8 ಕಚೇರಿಗಳು ಇಲ್ಲಿ ಬರ್ತವೆ. 1ನೇ ಹಂತದ ಕಾಮಗಾರಿ ಈಗ ಪ್ರಾರಂಭ ಮಾಡಿದ್ದೇವೆ. 2ನೇ ಹಂತದಲ್ಲಿ 5 ಎಕರೆ 11 ಗುಂಟೆ ಜಮೀನಿದೆ. ಇಲ್ಲಿರುವಂಥ ನಗರಸಭೆಯ ಜಮೀನನ್ನು ತೆಗೆದುಕೊಂಡು 2ನೇ ಹಂತದಲ್ಲಿ ಇನ್ನೂ ಒಂದು ಬಾಕಿ ಇರುವಂತಹ ಏನು ನಮ್ಮ ಕಚೇರಿಗಳಿದ್ದಾವೆ, ವಿವಿಧ ಇಲಾಖೆಗಳಿದ್ದಾವೆ, ಆ ಇಲಾಖೆ ಎಲ್ಲ ಕಚೇರಿಗಳನ್ನು ಸೇರಿಸಿಕೊಂಡು ಇನ್ನೊಂದು ವಿನ್ಯಾಸ ಮಾಡಿ ಮತ್ತೆ ಮುಂದಿನ ವರ್ಷ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಮತ್ತೆ ಮುಂದಿನ ಆಯವ್ಯಯದಲ್ಲಿ ಅನುದಾನ ಮೀಸಲಿಕ್ಕಿ ಆ ಕಟ್ಟಡವನ್ನು ಪ್ರಾರಂಭ ಮಾಡ್ತೇವೆ. ಅದರ ಜೊತೆಯಲ್ಲಿ ಹೊಸದಾಗಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಪಂಚಾಯಿತಿಯ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿ ಬೀದರ್ ಜಿಲ್ಲೆ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ.